ಜೊತೆ ಒಂದು ಗುಡ್ ನ್ಯೂಸ್ನ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ. ಈ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಫೈನಲಿ ನನಗೂ ಸಹ ಗೂಗಲ್ ಆಡ್ಸೆನ್ಸ್ ಪಿನ್ ಬಂದಿದೆ. ಸೊ ತುಂಬ ಖುಷಿಯಾಗಿದೆ. ಜಸ್ಟ್ ಇದು ನನಗೆ ಮಧ್ಯಾಹ್ನ ರಿಸೀವ್ ಆಗಿರೋದು. ಸೊ ನಾನು ಮನೆಗೆ ಬಂದು ನೋಡಿದೆ ಆಫೀಸಿಂದ. ಸೊ ತುಂಬ ಖುಷಿ ಆಯಿತು. ಸೊ ಎನಿವೇ, ಲಾಸ್ಟು 1 ಇಯರಿಂದ ಇದನ್ನು ನಾನು ಪಡ್ಕೊಳ್ಳೋದಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ. ಸೊ ಫೈನಲಿ ಐ ಗೆಟ್ ಇಟ್. ಸೊ ತುಂಬ ಖುಷಿ ಆಗ್ತಿದೆ. ಸೊ ಅದಕ್ಕೆ ನಾನು ಇದನ್ನು ನಿಮ್ಮ ಜೊತೆಲೆಲ್ಲ ಶೇರ್ ಮಾಡಬೇಕು ಅಂತ ಈ ಸಣ್ಣ ವಿಡಿಯೋ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ಪ್ರತಿಯೊಬ್ಬರು ಯಾರ್ಯಾರು ನ್ಯೂ ಯೂಟ್ಯೂಬರ್ಸ್ ಇದ್ದಾರೆ ಅವ್ರಿಗೆಲ್ಲ ಹೇಳೋದು ಒಂದೇ ಮಾತು. ಪ್ರತಿಯೊಬ್ಬರು ಒಂದೊಂದು ಮಾತಾಡ್ತಾರೆ. ಸೊ ಇದರಿಂದ ಏನು ಬರುತ್ತೆ, ಇದನ್ನು ಮಾಡಬೇಡಿ, ಹಾಗೆ ಹೀಗೆ, ವ್ಯೂಸ್ ಎಲ್ಲ ತುಂಬ ಕಮ್ಮಿ ಬರುತ್ತೆ. ಪ್ರತಿಯೊಂದು ಹೆಜ್ಜೆಲೂ ಸಹ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ನ ಹೈ ಮಾಡಲ್ಲ. ಜನಗಳಾದರೂ ಸರಿ, ಪರಿಸ್ಥಿತಿ ಆದರೂ ಸರಿ, ವ್ಯೂಸ್ ಆದರೂ ಸರಿ. ಸೊ ನಾವು ನಮ್ಮ ಪ್ರಯತ್ನನ ಪಡ್ತಾ ಇರಬೇಕು. ಸೊ ನಾವು ನಮ್ಮ ಪ್ರಯತ್ನ ಪಡ್ತಾ ಇದ್ರೆ ಡೆಫಿನೆಟ್ಲಿ ವಿ ಗೆಟ್ ಇಟ್ ಅನ್ಬೋದು. ಸೊ ಯೂಟ್ಯೂಬ್ ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ನಾವು ಒಳ್ಳೆ ಚಾನಲ್ನ ಮಾಡಬೇಕು. ಆ ಚಾನಲ್ಗೆ ನಮ್ಮ ಪರ್ಸ್ನಾಲಿಟಿಗೆ ಯಾವ ರೀತಿ ಹೆಸರು ಸೂಟ್ ಆಗುತ್ತೆ ಆ ರೀತಿ ಹೆಸರು ಇಡಬೇಕು. ಮತ್ತು ಒಂದೇ ಥರ ಕಂಟೆಂಟ್ ಅಂತ ಹೋಗಬೇಡಿ. ಸೊ ಎವ್ರಿ ಡೇ ಫ್ಯಾಷನೇಟ್ಸ್ ಆದರೂ ಚೇಂಜ್ ಆಗ್ತಾ ಇರುತ್ತೆ. ಸೊ ಮಿಕ್ಸ್ ಎಲ್ಲ ನನ್ನ ಅಕಾರ್ಡಿಂಗ್ ಟು ಮೀ. ಸೊ ನೀವೆಲ್ಲ ಮಿಕ್ಸ್ ಕಂಟೆಂಟ್ ಮಾಡಿ. ಸೊ ಇಟ್ಸ್ ಗುಡ್ ಅನ್ಬೋದು. ಕೆಲವರು ಹೇಳ್ತಾರೆ ಅಯ್ಯೋ ಒಂದೇ ಕಂಟೆಂಟ್ ಮಾಡಬೇಕು ಅಂತ. ಬೇಡ, ಆ ಥರ ಕುಕ್ಕಿಂಗು ಮಾಡಿ, ಸ್ಟೈಲಿಶು ಮಾಡಿ, ಎನಿಮಲ್ ಕೇರಿಂಗ್ ಮಾಡಿ, ಸೋಷಿಯಲ್ ಸರ್ವಿಸ್ ಮಾಡಿ, ಫನ್ನಿ ವಿಡಿಯೋಸ್ ಮಾಡಿ, ವಾಟ್ ಎವರ್ ಇಟ್ ಈಸ್. ನಿಮ್ಗೆ ಯಾವುದ್ರಲ್ಲಿ ಖುಷಿ ಕೊಡುತ್ತೋ ನೀವು ಫಸ್ಟು ನಿಮ್ಮ ವೀಡಿಯೋಸ್ನ ನೀವು ಎಂಜಾಯ್ ಮಾಡಿದ್ರೆ ತಾನೇ ಪಬ್ಲಿಕ್ ಎಂಜಾಯ್ ಮಾಡೋಕ್ಕೆ ಸಾಧ್ಯ. ಸೊ ಅದೇ ರೀತಿ ಫಸ್ಟ್ ನಿಮ್ಮ ವೀಡಿಯೋಸ್ಗಳನ್ನ ನೀವು ಎಂಜಾಯ್ ಮಾಡಿ, ಖುಷಿಯಿಂದ ಮಾಡಿ. ಮತ್ತು 4000 ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಯೂಟ್ಯೂಬೇ ಸಹ ನಮ್ಮ ಮತ್ತೊಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿದೆ, ಅದೇ ಯೂಟ್ಯೂಬ್ ಲೈವ್. ಸೊ ಲೈವು ಸಹ ತುಂಬ ಚೆನ್ನಾಗಿ ಮಾಡಿ. ಸ್ವಲ್ಪ ಕಷ್ಟಪಡಿ, ಪ್ರಯತ್ನ ಪಡಿ. ನೀವು ಒಂದು ಸ್ವಲ್ಪ ಟೈಮ್ ಯೂಟ್ಯೂಬ್ಗೆ ಸ್ಪೆಂಡ್ ಮಾಡಲೇಬೇಕು. ಸೊ ಇದನ್ನು ಯೂಟ್ಯೂಬ್ನ ನಾವು ಒಂದು ಅರ್ನಿಂಗ್ ಇದು ಅಂತ ತಗೊಳ್ಳೋದಕ್ಕಿಂತ ನಾವು ಒಂದು ಐಡೆಂಟಿಫಿಕೇಶನ್, ನಾವು ನಮ್ಮದೇ ಒಂದು ಐಡೆಂಟಿಟಿ ಯಾವ ರೀತಿ ನಾವು ಮಾಡ್ಕೋಬೋದು ಅನ್ನೋದಕ್ಕೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅನ್ಬೋದು. ಸೊ ನಾನು ಹೇಳೋದು ಒಂದೇ ವಿಷಯ, ಪ್ರಯತ್ನ ಪಡ್ತಾ ಇರಿ. ಹೇಳ್ತಾರೆ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಸಮ್ಟೈಮ್ಸ್ ಡೌನ್ ಆಗುತ್ತೆ. ಸೊ ಡೋಂಟ್ ವೆರಿ ಡೆಟ್. ಸೊ ಆರಾಮಾಗಿ ಮಾಡ್ತಾ ಇರಿ, ಪ್ರಯತ್ನ ಪಡ್ತಾ ಇರಿ. ಒಂದಲ್ಲ ಒಂದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಸೊ ನಮ್ಮ ಯೂಟ್ಯೂಬಲ್ಲೂ ಸಹ ನಮಗೆ ಗೊತ್ತಿಲ್ಲದಿರೋ ಎಷ್ಟೋ ಜನ ನಮಗೆ ನಮ್ಮನ್ನ ತನ್ನ ಮನೆ ಮಕ್ಕಳ ಥರ ನೋಡಿ ಸಪೋರ್ಟ್ ಮಾಡಿರೋರು ಸಹ ಇದ್ದಾರೆ. ನನಗಂತೂ ಸ್ಪೆಷಲಿ ಇದ್ದಾರೆ. ನಮ್ಮ ತುಂಬ ಜನ ಇದ್ದಾರೆ. ಒಂದು ಹೆಸರು ಹೇಳಿದ್ರೆ ತಪ್ಪಾಗುತ್ತೆ. ಸೊ ನನಗೆ ಎವ್ರಿ ಡೇ ನನಗೆ ಡಾಲರ್ಸ್ಗೂ ಸಹ ಬಂದು ನನ್ನ ಲೈವಲ್ಲಿ ನನಗೆ ತುಂಬ 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 ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಲಲಿತ್ ಬ್ರೋ ಆಗಿರ್ಬೋದು, ಶಂಕರಣ್ಣ ನನಗೆ ಫಸ್ಟ್ ಡೇ ನಾನು ಯೂಟ್ಯೂಬ್ ಚಾನಲ್ ಮಾಡ್ತೋಳಿಂದನೂ ನನಗೆ ಹೆಲ್ಪಲ್ಲಿದ್ದಾರೆ. ಯೂಟ್ಯೂಬ್ ಹೆಂಗೆ ಅಂದರೆ, ನಾವೊಂದು ಇದನ್ನು ಒಂದು ಟಾಸ್ಕ್ ಥರ ತಗೋಬೇಕು. ಒಂದು ಲೈಫ್ ಟಾಸ್ಕ್ ಥರ ತೊಗೊಂಡ್ರೆ ಡೆಫಿನೆಟ್ಲಿ ನಾವು ಇದರಲ್ಲಿ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ಬೋದು. ಲೈಫ್ ಟಾಸ್ಕ್ ಅಂತ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇದರಲ್ಲಿ ಸೋ ಮೆನಿ ಸ್ಟೆಪ್ಸ್ ಬರುತ್ತೆ. ಫಸ್ಟು ನಾವು ಯೂಟ್ಯೂಬ್ ಕ್ರಿಯೇಟ್ ಮಾಡಬೇಕು, ಒಂದು ಒಳ್ಳೆ ಹೆಸರು ಇಡಬೇಕು. ಸೊ ಅದಾದಮೇಲೆ ನಾವು 1000 ಸಬ್ಸ್ಕ್ರಿಪ್ಷನ್ಸ್ನ ನಾವು ಸಬ್ಸ್ಕ್ರೈಬರ್ಸ್ಗಳನ್ನ ಗೇನ್ ಮಾಡಬೇಕು. ಅದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಇವತ್ತಿದ್ದ ಸಬ್ಸ್ಕ್ರೈಬರ್ಸ್ ನಾಳೆ ಇರಲ್ಲ, ಡೌನ್ ಆಗೋಗ್ಬಿಡ್ತಾರೆ. ಸೊ ಇದ್ರ ಜೊತೆಲಿ 4000 ವಾಚ್ ಅವರ್ಸ್ ಸಹ ನಾವು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಬರೋದೇ ನಮಗೆ ಯೂಟ್ಯೂಬ್ ವೆರಿಫಿಕೇಷನ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ, ಯೂಟ್ಯೂಬ್ ಚಾನಲ್ ಮೊನಟೈಸ್ ಆದಮೇಲೆ ನಾವು ಒಂದಿಷ್ಟು ಅಮೌಂಟು ಅಂದರೆ $10 ಅಂತ ಇರುತ್ತೆ, ಅದನ್ನು ಕಂಪ್ಲೀಟ್ ಮಾಡ್ಕೋಬೇಕು. ದೆನ್ ನಮ್ಗೆ ಇದು ಸಿಗುತ್ತೆ. ಇದು ಸಿಕ್ಕಿದ್ಮೇಲೆ ನಾವು ಇನ್ನೂ ಹಾರ್ಡ್ ವರ್ಕನ್ನ ಜಾಸ್ತಿ ಮಾಡ್ತಾ ಹೋಗಬೇಕು. ಸೊ ಡೆಫಿನೆಟ್ಲಿ ಸಕ್ಸಸ್ ಅಂತೂ ತುಂಬ ಬೇಗ ಸಿಗುತ್ತೆ ಅನ್ಬೋದು. ಸೊ ಪ್ರಯತ್ನ ಪಡಿ, ಕಾನ್ಫಿಡೆನ್ಸ್ ಲೆವೆಲ್ನ ಎಲ್ಲೂ ಲೋ ಮಾಡ್ಕೋಬೇಡಿ. ಕ್ರಿಯೇಟಿವ್ ಕಂಟೆಂಟ್ ಮಾಡಿ. ಯಾವುದೋ ಒಂದು ಸಾಂಗ್ ಸಿಕ್ತು ವೈರಲ್ ಸಾಂಗ್ ಅಂತ ಅದನ್ನು ಹಾಕೋದಕ್ಕಿಂತ ನಿಮ್ಮದೇ ಓನ್ ಸ್ವಂತ ಕಂಟೆಂಟ್ ಇರಲಿ. ಸೊ ತುಂಬ ಚೆನ್ನಾಗಿರುತ್ತೆ ಅನ್ಬೋದು. ಸೊ ಬನ್ನಿ ಫ್ರೆಂಡ್ಸ್, ಇದನ್ನು ನಿಮ್ಗಳ ಜೊತೆಲೇ ನಾನು ಇದನ್ನು ಓಪನ್ ಮಾಡಬೇಕು ಅಂದ್ಕೊಂಡೆ ಈ ವಿಡಿಯೋ ಮಾಡಿರೋದು. ಸೊ ಲೆಟ್ ಅಸ್ ಓಪನ್ ಇಟ್. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ಇದೇನೋ ಬಂತು, ನೆಕ್ಸ್ಟ್ ಇದರಲ್ಲಿ ಏನು ಮಾಡಬೇಕೇನು ಎಲ್ಲ ಬ್ಲ್ಯಾಂಕ್ ಔಟ್ ಆಗೋಗ್ಬಿಟ್ಟಿದ್ದೀನಿ ಖುಷಿಗೆ. ಸೊ ಗೊತ್ತಿಲ್ಲ. ಸೊ ಬನ್ನಿ ಇದನ್ನು ಬೇಗ ಓಪನ್ ಮಾಡೋಣ ಬನ್ನಿ. ಇಟ್ಸ್ ಓಪನ್ ಟೈಮ್. ತುಂಬ ಹಾಟಲ್ಲಿ ಒಂಥರ ದಿಲ್ ಗಾರ್ಡನ್ ಥರ ಆಗ್ತಿದೆ.
ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದಿಸ್. ನೋಡಿ ಫ್ರೆಂಡ್ಸ್, ನಿಮ್ಮ ಎದುರುಗಡೆ ಓಪನ್ ಮಾಡ್ತಾ ಇದ್ದೀನಿ. ಐ ಆಮ್ ಟು ಮಚ್ ಆಫ್ ಹ್ಯಾಪಿ. ಇದು ಇದೆಯಲ್ಲ ಈ ಥರ ಕಟಿಂಗು, ಇದನ್ನ ತೆಗಿಬೇಕಾದ್ರೆ ಏನೋ ಒಂಥರ ಖುಷಿ ಸಿಗುತ್ತೆ, ತುಂಬ ಹ್ಯಾಪಿ ಆಗಿರುತ್ತೆ. ಸೊ ಇದು ಓಪನ್ ಆಯಿತು. ಸೊ ನೆಕ್ಸ್ಟ್ ಓಪನ್ ಮಾಡೋಣ. ವಾವ್, ಓಪನ್ ಆಯಿತು ಫ್ರೆಂಡ್ಸ್. ಇದು ನೋಡ್ಕೋಬೋದು, ಓಪನ್ ಆಯಿತು. ಸೊ ಈ ಥರ ಬಂದಿದೆ ನನಗೆ. ಇದರಲ್ಲೇನೋ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇದೆ. ಸೊ ನೋಡೋಣ. ಪರ್ಸನಲ್ ಐಡೆಂಟಿಫಿಕೇಶನ್ ನಂಬರ್ ಪಿನ್. Welcome, your AdSense is not receiving payment. Please follow the instructions. Sing out your AdSense for YouTube account. Go to payment, then verification check. Enter the PIN and submit. Further instruction available here. AdSense PIN. Please note, we will stop servicing ads through your account if do not use PIN to verify your account within 4 months. ಓಹೋ, ಇದನ್ನ ಹೆಂಗಪ್ಪ ಅಂದರೆ ನಾವು 4 months ಒಳಗಡೆ ಇದನ್ನ ಐಡೆಂಟಿಫಿಕೇಶನ್ ಮಾಡ್ಕೋಬೇಕು. ಸೊ ಐ ಆಮ್ ಹ್ಯಾಪಿ, ಫೈನಲಿ ನನಗೆ ಇದು ಸಿಕ್ತು. ಸೊ ತುಂಬ ಹ್ಯಾಪಿ ಆಗಿದ್ದೀನಿ. ಇದು ನಿಮ್ಮೆಲ್ಲರ ಪ್ರೀತಿ ಸಹಕಾರದಿಂದನೇ ಇದು ಸಾಧ್ಯ. ದಯವಿಟ್ಟು ನಾನು ಯೂಟ್ಯೂಬಲ್ಲಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕು, ಹೆಸರು ಮಾಡಬೇಕು ಅಂತ ಪುಟ್ಟ ಆಸೆ ಇಟ್ಕೊಬಂದಿದ್ದೀನಿ. ದಯವಿಟ್ಟು ನನಗೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಮತ್ತು ನನ್ನ ಚಾನಲ್ ವೀಡಿಯೋಸ್ಗಳು ನೋಡಿ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಒಂದ್ಸರಿ ನನಗೆ ಕಮೆಂಟಲ್ಲಿ ಹೇಳಿ. ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಹೀಗೆ ಇರಲಿ ಅಂತ ನಿಮ್ಮೆಲ್ಲರನ್ನೂ ಕೇಳ್ಕೊತಾ ಇರ್ತೀನಿ. ಸೊ ಈಗ ನನಗೆ ಪಿನ್ ಬಂದಿದೆ. ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ವೀಡಿಯೋಸ್ ಮೇಲೆ ಹೀಗೆ ಇತ್ತು ಅಂದರೆ ದಯವಿಟ್ಟು ನನ್ನ ಪ್ರೀವಿಯಸ್ ವೀಡಿಯೋಸ್ ಸಹ ನೋಡಿ. ತುಂಬ ಚೆನ್ನಾಗಿ ವೆರೈಟಿ ಆಫ್ ಡಿಶಸ್ ಎಲ್ಲ ಮಾಡಿದ್ದೀನಿ. ಸೊ ದಯವಿಟ್ಟು ವೀಡಿಯೋಸ್ ನೋಡಿ ಅಂತ ನಿಮ್ಮೆಲ್ಲರನ್ನೂ ಕೇಳ್ಕೊತಾ, ನಿಮ್ಮೆಲ್ಲರ ಪ್ರೀತಿ ಸಹಕಾರ ಹೀಗೆ ನನ್ನ ಮೇಲೆ ಇರಲಿ, ನನ್ನ ಚಾನಲ್ ಮೇಲೆ ಇರಲಿ ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಸೊ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಜಾಯಿನ್ ಆಗ್ರಿಯಪ್ಪ, ಜಾಯಿನು ಆಗಿ. ಸೊ ಥ್ಯಾಂಕ್ ಯು.